ವೀಕ್ಷಕರೇ ನಮಸ್ತೆ. ಇವತ್ತು ನಾವು ಶುಕ್ರವಾರ ರಾತ್ರಿ ನನಗೆ ಗುರುವಾರ ರಾತ್ರಿ ಕರೆ ಬರ್ತದೆ. ಏನು ಫೋನ್ ಮಾಡ್ತೀನಿ, ಗಣೇಶ್ ಎಂಬವರು ನನ್ನ ಆತ್ಮೀಯರು ಕೂಡ ತುಂಬ ಪರಿಚಯ ಅವರು. ಅವರು ಇವತ್ತು ನನಗೆ ಫೋನ್ ಮಾಡಿದ್ರು. ಮಿಜಾರ್ನ ದಡ್ಡಿ ಹತ್ರ ಸಂತೋಷ್ ಎಂಬವರ ಮನೆಯ ಹಿಂಬದಿಯ ಒಂದು ತೆಂಗಿನಕಾಯಿ, ಸ್ವಲ್ಪ ಗೋಣಿಗಳು, ಪ್ಲಾಸ್ಟಿಕ್ಗಳೆಲ್ಲ ಇಲ್ಲಿ ಹಾಕಿದ್ದಾರೆ. ಇದರ ಎಡೆಯಲ್ಲಿ ಒಂದು ನಾಗರಾವ್ ಇದೆ ಅಂತ ಮಾಹಿತಿ ಬಂದಿದ್ದು ಇಲ್ಲಿಗೆ ಬಂದಿದ್ದೇನೆ. ನೋಡುವ ವೀಕ್ಷಕರೇ, ಸೈಜು ತುಂಬ ದೊಡ್ಡದಾಗಿದೆ ನೋಡಿ. ಹೋಗ್ತಾ ಇದೆ ನೋಡಿ, ತೆಂಗಿನ ರಾಶಿಯ ಒಳಗೆ ಹೋಗ್ತಾ ಇದೆ ನೋಡಿ. ಹೋಯ್ತು ಅವು ಮಂಜಲ್ಲಿ ಬರ್ಲಿ ಸಾವ ತಾಸದ ತಂಚುಂಡಿ ಅವರು ಮಂಡಿ ಮೇಕುಂಡಿ ತಾರಣ ಮೇಕುಂಡಿ ಅಲ್ಪ ಮಂಟೆ ಮಂಟೆ ಈ ಬರುದಲ್ಲ ಕೂತಾನೆ ಬಾಟ್ಲಿ ಉಂಟು, ಬಾಟ್ಲಿ ಕೈಟ ಬಂತು ಗಾಡಿ ಅಂತ ಎಲ್ಲ ನೀವು ಬೋರ್ಡ್ ಈ ಮೇರೆ ಬ್ಯಾನು ನೀವು ಅನ್ಬೋದು ಯಾರು ಬಳಿಸಿ ಬಾರಿ ಮಲ್ಲ ಮಾತ್ರ ಕೂತಾಲೆ ನೀರ್ದಾನ ಬಹಳ ದೊಡ್ಡ ನಾಗರ. ಸಾಧಾರಣ ಒಂದು 5-5.5 ಅಡಿ ಉದ್ದದ ದೊಡ್ಡ ಮಟ್ಟದ ಒಂದು ನಾಗರಾವು ಇವತ್ತು ನಮ್ಮ ಮಿಜಾರಿನ ಸಂತೋಷ್ ಎಂಬವರ ಮನೆಯಲ್ಲಿ ಪತ್ತೆಯಾಗಿದೆ. ನಾನು ಶುಕ್ರವಾರ ರಾತ್ರಿ, ವಿಶೇಷ ಗುರುವಾರ ರಾತ್ರಿ ಅಂದರೆ ಶುಕ್ರವಾರ ರಾತ್ರಿ, ಗುರುವಾರ ಹಗಲು ನಮ್ಮ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಾಗ ನಮ್ಮ ಆತ್ಮೀಯರೊಬ್ಬರು ಮಾಹಿತಿ ಕೊಟ್ಟರು. ಇಲ್ಲಿಗೆ ಆಗಮಿಸಿದ್ದೇನೆ. ಇವತ್ತು ಈ ನಾಗರವನ್ನು ಭಾಳಷ್ಟು ದೂರದ ಮಟ್ಟದ ಒಂದು ಅರಣ್ಯ ಪ್ರದೇಶಕ್ಕೆ ಬಿಡಲಾಗುತ್ತದೆ. ವೀಕ್ಷಕರೇ, ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ. ಹಾವು ಎಂದ ಕೂಡಲೇ ಕೆಲವರಿಗೆ ಭಯ. ಯಾಕಂದರೆ ಭಾಳಷ್ಟು ಡೇಂಜರ್, ವೆರಿ ಡೇಂಜರ್ ಒಂದು ವಸ್ತುವಾಗಿದೆ ಹಾವು. ಈ ಇತ್ತೀಚೆಗೆ ಹಾವು ಏನು ಜಾಸ್ತಿ ಆಗ್ತದೆ ಅಂದರೆ, ಕೆಲವೊಂದು ಭಾಗದಲ್ಲಿ ಕಾಡುಗಳು ಅಥವಾ ಇತರ ಡೆಮೊಲೇಷನ್ ಎಲ್ಲ ಮಾಡ್ತಾರೆ. JCB ತಂದು ಇದು ಮಾಡುವಾಗ ಅದಕ್ಕೆ ಸ್ಥಳ ಸಾಕಾಗೋದಿಲ್ಲ ಕುತ್ಕೊಳ್ಳಿಕ್ಕೆ. ಹಾಗೆ ಈ ಕಡೆ ಎಲ್ಲ ಬಂದು ನಮ್ಮ ಮನೆ ಹತ್ತಿರ ಬಂದು ಸ್ವಲ್ಪ ತೊಂದರೆ ಕೊಡ್ತದೆ. ತೊಂದರೆ ಇಲ್ಲ, ಇದನ್ನು ಯಾವುದೇ ಒಂದು ನೋವು ಮಾಡದೆ ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಡ್ತೇವೆ. ಮತ್ತೊಂದು ವಿಷಯ ಏನೆಂದರೆ, ನಾಗರಾವಿನ ದೋಷ ನಾನು ಎಲ್ಲ ವಿಡಿಯೋದಲ್ಲೂ ಹೇಳುವುದಿದೆ. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತರಾಗಲಿ ಎಲ್ಲ ಜಾತಿಯವರಿಗೆ ನಾಗರಾವಿನ ದೋಷ ಇದ್ದೇ ಇರುತ್ತದೆ. ಅದನ್ನು ಸುರಕ್ಷಿತವಾಗಿ ಬಿಡುವುದು ನಿಮ್ಮೆಲ್ಲರ ಕರ್ತವ್ಯ. ಮತ್ತು ಈ ಮನೆಯವರೊತ್ತಿಗೆ ನಿಮ್ಮೊತ್ತಿಗೆ ಹೇಳಲಿಕ್ಕೆ ಇಷ್ಟಪಡುವುದು, ನಿಮಗೆ ಬಿಡಬೇಕಾದ್ರೆ ಒಬ್ಬನಿಗೆ ನನ್ನ ಜೊತೆ ಬರ್ಬೋದು, ಅವಕಾಶ ಇದೆ. ನಾನು ಬೇಕಾದರೆ ಇಲ್ಲಿ ನಿಮ್ಮನ್ನು ರಿಟರ್ನ್ ಇಲ್ಲಿಗೆ ನಿಮ್ಮನ್ನು ಮನೆಯವರು ಯಾರೊಬ್ಬರು ಬಂದರೂ ಸಾಕು, ಭಾಳಷ್ಟು ದೂರ ಕೊಂಡೋಗಿ ಬಿಡುವಾಗ. ಯಾಕಂದರೆ ನಾನು ನಿಮ್ಮನ್ನು ಕರೆಯುವುದು, ಯಾಕಂದರೆ ನನ್ನ ಸರ್ವಿಸ್ನಲ್ಲಿ 337ನೇ ನಾಗರಾವು. ಅದರಲ್ಲಿ ಒಂದು 250ಕ್ಕೂ ಹೆಚ್ಚು ನನ್ನ ಆತ್ಮೀಯರಾದ ನಿಮ್ಮಂಥ ಹಿಂದೂ ಸಹೋದರರ ಮನೆಯಲ್ಲಿರುವಂಥ ನಾಗರಾವು. ನನಗೆ ಮಾಹಿತಿ ಬಂದು ನಾನು ಹಿಡಿತೇನೆ. ನಿಮ್ಮನ್ನು ಕೂಡ ಕರೆಯುವುದು, ಯಾಕೆಂದರೆ ಕೆಲವರಿಗೆ ಒಂದು ಆಸಕ್ತಿ ಇರ್ತದೆ, ನಾವು ಸಹ ಹೋಗ್ತೇವೆ ಅಂತ. ಹಾಗೆ ಬರಲಿಕ್ಕೆ ಇಷ್ಟ ಇದ್ದರೆ ಯಾರಿಗೂ ಬರ್ಬೋದು, ತೊಂದರೆ ಇಲ್ಲ. ಬಿಡುವ ತನಕ ಬಿಂದು ನಿಮ್ಮನ್ನು ನನ್ನ ಗಾಡಿ ಇದೆ, ವಾಪಸ್ ಇಲ್ಲಿ ನಾನು ಬಿಡ್ತೇನೆ. ಓಕೆ, ಥ್ಯಾಂಕ್ ಯು. ನನಗೆ ಕರೆ ಮಾಡೋದಕ್ಕೆ ಕೂಡ ಎಲ್ಲರಿಗೂ ಧನ್ಯವಾದಗಳು. ಮಿಜಾರಿನಲ್ಲಿ ಹಿಡಿದಂಥ ಭಾರಿ ದೊಡ್ಡದ ನಾಗರಾವು. ಓಕೆ.